ಒಟ್ಟಿಗೆ ಹೇಳ್ತಿದ್ರಿ, ಒಟ್ಟಿಗೆ ಮಲಗ್ತಿದ್ರಿ, ನೋಡಿ ಕೆಲಸನೂ ಒಟ್ಟಿಗೆನೆ, ಖಂಡಿತ ಮತ್ತು ಮನೆಗೆ ಹೋದ್ಮೇಲೆ ಒಟ್ಟಿಗೆನೆ. ಅದಕ್ಕೆ ನಾನು ಹೇಳಿದ್ದು ಫ್ಯಾಮಿಲಿಗಿಂತ ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತಿರೋದು ಒಂದು ಪರ್ಸನ್ ಅಂತಂದ್ರೆ ಅದು ನೀವೇ. ಖಂಡಿತ. ಯಾಕಂದರೆ ಫ್ಯಾಮಿಲಿ ಅಂದ್ರೂ ಅಷ್ಟೇ, ಫ್ಯಾಮಿಲಿಯಲ್ಲಿ ಅವ್ರ ಅಮ್ಮ ಕಾಲ್ ಇವನೇನು ಅಕಸ್ಮಾತ್ ಫೋನ್ ರಿಸೀವ್ ಮಾಡಿಲ್ಲ, ಶೂಟಿಂಗ್ ಹೋದ್ರೂ ನನಗೆ ಫೋನ್ ಮಾಡ್ತಿದ್ರು, ಎಲ್ಲಿ ರಾಕಿ, ಏನು ಕತೆ ಅಂತ. ಸೊ ನಾನು ಹೇಳ್ತಿದ್ದೆ. ನಮ್ಮ ಮನೆಯಲ್ಲೂ ಅಷ್ಟೇ, ನಾನೇನಾದರೂ ಕಾಲ್ ರಿಸೀವ್ ಮಾಡಿಲ್ಲ, ಶೂಟಿಂಗಲ್ಲಿ ಬ್ಯುಸಿ ಇದ್ದರೆ ಅವ್ನಿಗೆ ಫೋನ್ ಮಾಡಿ ಕೇಳೋರು. ಏನೇ ಆದರೂ ಹೆಂಗಿದ್ದಾನೆ, ಅವನ ಹೆಲ್ತ್ ಇಶ್ಯೂ ಆಗಿರಲಿ, ನನ್ನ ಹೆಲ್ತ್ ಇಶ್ಯೂ ಆಗಿರಲಿ, ಮನೆಯವ್ರಿಗೂ ಒಂದು ರೀತಿ ಭಯನೂ ಇರಲಿಲ್ಲ ಆ ಲೆಕ್ಕದಲ್ಲಿ. ಯಾಕಂದರೆ ಅವನಿಗೆ ನಾನಿದ್ದೀನಿ, ನನಗೆ ಅವನಿದ್ದಾನೆ ಅಂತಲೇ ಅಂದ್ಕೊಂಡಿದ್ದಿದ್ದು. ಆಮೇಲೆ ನೀವು ಹೇಳಿದಾಗೆ ಎಲ್ಲನೂ ಜೊತೆಯಲ್ಲಿ ಅವನೆಷ್ಟು ಒಂದು ಜೀವನದಲ್ಲಿ ಒಂದು 90% ಖುಷಿಯಲ್ಲಿದ್ದ. ಬಟ್ ಅವನು ಒಂದು ಅಪರೂಪಕ್ಕೆ ಮನುಷ್ಯ ಅಂದಮೇಲೆ ದುಃಖ ನೋವು ಎಲ್ಲ ಇದ್ದಿರುತ್ತೆ. ಆ ಟೈಮಲ್ಲೂ ನಾನು ನೋಡಿದ್ದೀನಿ ಅವನು ಹೆಂಗೆ ಅಂತ. ಸೊ ಒಂದು ಕಂಪ್ಲೀಟ್ ಜರ್ನಿಯಲ್ಲಿ ಒಂದು ಎಂಜಾಯ್ಮೆಂಟ್, ಸಕ್ಸಸ್ ಅಂತ ಈ ಬ್ಯಾಂಗ್ಳೂರು ಬಂದು ಆ್ಯಸ್ ಅನ್ ಆರ್ಟಿಸ್ಟಾಗಿ ಪ್ರೊಫೆಷನಲ್ ಆಗಿ ದುಡಿಯೋವಾಗ ಏನು ಸ್ಟಾರ್ಟ್ ಮಾಡ್ದೆ ಆ ದುಡಿಮೆ, ಅಲ್ಲಿಂದ ಜೊತೆಲಿದ್ದೀವಿ ನಾವು. ನೋಡಿದ್ವಿ, ಎಲ್ಲ ನೋಡಿದ್ದೀನಿ ಅವನ ಜೊತೆಲಿದ್ದು ಅಷ್ಟೇ. ಅದೇ ತುಂಬ ಕಷ್ಟಪಡ್ತಾ ಇದ್ರಿ, ಎಲ್ರೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ. ಈಗ ಒಳ್ಳೆ ಟೈಮ್ ಬಂದಿತ್ತು, ಅವರು ಸೆಟಲ್ ಆಗುವಂಥ ಟೈಮು, ಮತ್ತು ಸಿನಿಮಾ ಬದುಕು ಏನು ಕನ್ಸ್ಕೊಂಡಿದ್ರು ಅದು ನನಸಾಗೋ ಟೈಮು, ಎಲ್ಲ ನನಸಾಗ್ತಿದೆ ಅನ್ನೋವಾಗ ಈ ಥರದ್ದೊಂದು ಕಹಿ ಘಟನೆ ಆಗಿದ್ದು ಎಷ್ಟು ದೊಡ್ಡ ಒಂಥರ ಶಾಕಿಂಗ್ ಅಂತ ಅನಿಸುತ್ತೆ ನಿಮಗೆ? ಹೌದು. ಅಂದರೆ ಅವನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಕಾಮಿಡಿ ಕಿಲಾಡಿಯಲ್ಲಿ ವಿನ್ನರ್ ಆಗಿದ್ದ, ಅದೊಂದು ಅವ್ನು ಮೆಟ್ಲಾದರೆ ರೀಸೆಂಟಾಗಿ ಕಾಂತಾರ ಮಾಡ್ತಿದ್ದ, ಅದಕ್ಕೋಸ್ಕರ ಎಲ್ಲನೂ ಬಿಟ್ಟಿದ್ದ. ಈವನ್ ನಾವು ಫುಲ್ ಬ್ಯುಸಿ ಆಗಿದ್ರೂ ನಾವು ಇವೆಂಟಿಗೆಲ್ಲ ಹೋಗ್ತಾ ಇರ್ತೀವಿ, ಔಟ್ಡೋರ್ ಇವೆಂಟ್ ಅಥವಾ ಬೇರೆ ಶೂಟಿಂಗ್ ಆಗಿರಲಿ, ಅದಕ್ಕೆ ಯಾವುದಕ್ಕೂ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ಅಂದರೆ ಅವ್ನ ಉದ್ದೇಶ ಇದ್ದಿದ್ದು ಅದಕ್ಕೋಸ್ಕರ ಟೈಮ್ ಕೊಟ್ಟಿದ್ದೀನಿ, ಅದು ಕಂಪ್ಲೀಟಾಗಿ 1 ವರ್ಷ ಅದಕ್ಕೆ ಮೀಸಲಿಡ್ತೀನಿ. ಅದಕ್ಕೆ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದ. ಯಾವುದೇ ಇವೆಂಟ್ಸ್ ಬಂದರೂ ನಮ್ಮನ್ನೇ ಕಳಿಸೋನು, ನಾನು ಬರೋಕ್ಕಾಗಲ್ಲ, ಡೇಟ್ಸ್ ಕೊಟ್ಟರೆ ಸಡನ್ನಾಗಿ ಹೋಗಬೇಕಂತ ಊರಲ್ಲಿದ್ದ. ಸೊ ಅಷ್ಟು ಡೆಡಿಕೇಶನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ ಅಷ್ಟು ದೊಡ್ಡ ಸಕ್ಸಸ್ ಮುಂದೆ ಅವ್ನಿತ್ತು. ಅವ್ನಿಗೆ ಗೊತ್ತಿತ್ತು ಇದನ್ನು ನಾನು ಚೆನ್ನಾಗಿ ಮಾಡಿದ್ರೆ ನಾನು ಲೈಫಲ್ಲಿ ಅಂದ್ಕೊಂಡಿದ್ದನ್ನ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಟೀಮ್, ರಿಷಬ್ ಶೆಟ್ಟಿ ಸರ್ ಅಂತ ಅದ್ಭುತ ಟೀಮ್ ಜೊತೆ ಕೆಲಸ ಮಾಡೋದಂದರೆ ಸುಮ್ಮನೆ ಏನು ಸಾಧಾರಣ ವಿಷಯ ಅಲ್ಲ. ಅದರಲ್ಲೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ. ಹೆಂಗೆ ಹೇಳ್ತಿದ್ದ, ಅದು ನಮಗೆ ಎಷ್ಟು ಖುಷಿ ಆಗ್ತಿದ್ದು ಆಯಿತು ಅಂದರೆ ನಾವು ಜೊತೆಲಿದ್ದೀವಿ ಅಂತಲ್ಲ, ಅವನೇನಾದರೂ ಸಕ್ಸಸ್ ಕಂಡ್ರೆ ಅದು ನಂದು ಸಕ್ಸಸ್ಸೇ. ಯಾಕಂದರೆ ಬಾಯಿ ಮಾತಿಗೆ ಅವ್ನ ಸಕ್ಸಸ್ಸು ಫ್ರೆಂಡ್ ಅಲ್ಲ, ನಾನು ದೇವರನ್ನ ಹೇಳ್ತೀನಿ. ಅದರಿಂದ ನಂಗೆ ತುಂಬ ಲಾಭ ಇತ್ತು. ಅವನು ಹೋದರೆ ಎಲ್ಲೋ ಹೋದರು ನನ್ನ ಹೆಸರು ಅಂತ ಹೇಳೋನ ತುಂಬ ಸಿನಿಮಾಗೆ ಅವನೇ ರೆಫರ್ ಮಾಡಿದ್ದಾನೆ. ಸೊ ಅಂಥದ್ರಲ್ಲಿ ಅವನೇ ಒಂದು ಗಟ್ಟಿಯಾಗಿ ನಿಲ್ಲೋ ಟೈಮಲ್ಲಿ ನಾನು ಗಟ್ಟಿಯಾಗಿ ನಿಲ್ತಿದ್ದೆ, ಖಂಡಿತ ನಿಲ್ತಾ ಇದೆ. ಯಾಕಂದರೆ ಒಬ್ಬರು ಆರ್ಟಿಸ್ಟಿದ್ದು ಕನಸೇ ಅದೇ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ. ಅದೆಲ್ಲ ನಡೀತಾ ಇತ್ತು. ಇನ್ನೊಂದು ವರ್ಷದಲ್ಲಿ ಅವನು ಸಕ್ಸಸ್ ಖಂಡಿತ ಬರ್ತಾಯಿತ್ತು. ಅದನ್ನು ನೋಡೋಕ್ಕೆ ಅವನಿಲ್ಲ ಅಷ್ಟೇ, ನಾವಾಗಿ ಜೊತೇಲಿ ಸೆಲೆಬ್ರೇಟ್ ಮಾಡಬೇಕಿತ್ತು. ಬಟ್ ಇವಾಗ ನಾವು ಮಾತ್ರ ಸೆಲೆಬ್ರೇಟ್ ಮಾಡಬೇಕು, ಅದೊಂದು ಬೇಜಾರು. ಅವನು ಇರಬೇಕಿತ್ತು ಈ ಸಕ್ಸಸ್ನ ಒಂದು ಸ್ವಲ್ಪ ಟೈಮ್ ಆದರೂ.